ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಏಷ್ಯಾದಲ್ಲಿ ದೊಡ್ಡ ಮಟ್ಟದ ಜಿಯೋಪೊಲಿಟಿಕಲ್ ಬದಲಾವಣೆಗಳು ಸದ್ದಿಲ್ಲದೆ ಆಗ್ತಾ ಹೋಗ್ತಾ ಇವೆ. ಪುತಿನ್ ಭಾರತದ ಭೇಟಿಯನ್ನ ಬರೀ ಭೇಟಿಯಾಗಿ ಅಥವಾ ಕೇವಲ ವ್ಯಾಪಾರ, ರಕ್ಷಣಾ ಸಂಬಂಧಗಳ ಮಾತುಕತೆಯಾಗಿ ರಷ್ಯಾ ಹಾಗೂ ಭಾರತದ ನಡುವೆ ಕಳೆದ 25 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋ ಯಥಾ ಪ್ರಕಾರದ ವಾರ್ಷಿಕ ಸಭೆಯಾಗಿ ಮಾತ್ರ ಕಾಣೋದಿಕ್ಕೆ ಈ ಬಾರಿ ಸಾಧ್ಯ ಆಗ್ತಾ ಇಲ್ಲ. ಇದು ಈ ಭಾಗದಲ್ಲಿ ಜಾಗತಿಕ ಶಕ್ತಿಗಳ ನಡುವಿನ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗೋ ಸಾಧ್ಯತೆಗಳಿವೆ. ಮತ್ತೆ ರಷ್ಯಾ ಜಾಗತಿಕ ಶಕ್ತಿಯಾಗುವತ್ತ ಇಡ್ತಾ ಇರೋ ಹೆಜ್ಜೆಯ ಭಾಗವಾಗಿ ಇದು ಕಂಡು ಬರ್ತಾ ಇದೆ. ಅದರ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ. ಈಗ ಪುತಿನ್ ಭಾರತಕ್ಕೆ ಬಂದು ತಾಲಿಬಾನ್ ಆಡಳಿತದ ಆಫ್ಘನಿಸ್ತಾನ ಅನ್ನೋದು ಭಯೋತ್ಪಾದಕ ದೇಶ ಅಲ್ಲ, ಅದು ಭಯೋತ್ಪಾದನೆಯ ವಿರುದ್ಧ ಹೋರಾಡ್ತಾ ಇರೋ ದೇಶ ಅಂತ ಹೇಳಿದ ಬೆನ್ನಲ್ಲೇ ಡ್ಯುರಾಂಡ್ ಲೈನ್ ಮತ್ತೆ ಹೊತ್ತಿ ಉರಿಯೋದಕ್ಕೆ ಶುರು ಮಾಡಿದೆ. ಶುಕ್ರವಾರ ರಾತ್ರಿ ನಡೆದ ಶೆಲ್ಲಿಂಗ್ ಅಲ್ಲಿ 4 ಆಫ್ಘನ್ ನಾಗರಿಕರು ಸಾವಿಗೀಡಾಗಿದ್ದಾರೆ, 3 ಜನ ಪಾಕಿಸ್ತಾನಿ ನಾಗರಿಕರು ಗಾಯಗೊಂಡಿದ್ದಾರೆ ಅಂತ ಪಾಕಿಸ್ತಾನ ಹೇಳಿದೆ. ಆದರೆ ಪಾಕಿಸ್ತಾನದ 16 ಸೇನಾ ಪೋಸ್ಟ್ಗಳನ್ನ ಆಫ್ಘನ್ ಸೇನೆ ಉಡೀಸ್ ಮಾಡಿದೆ. 9 ಜನ ಸೈನಿಕರು ಸಾವಿಗೀಡಾಗಿದ್ದಾರೆ, ಮತ್ತಿಬ್ಬರನ್ನ ಆಫ್ಘನಿಸ್ತಾನ ವಶಕ್ಕೆ ಪಡ್ಕೊಂಡಿದೆ, ಅಂದ್ರೆ ಅರೆಸ್ಟ್ ಮಾಡಿದೆ. ಹಾಗೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ 2003ರಲ್ಲಿ ನಿರ್ಮಾಣಗೊಂಡಿದ್ದ ಚಮನ್ ಗಡಿಯ ಫ್ರೆಂಡ್ಶಿಪ್ ಗೇಟ್ ಧ್ವಂಸಗೊಂಡಿದೆ. ಹಾಗೆ ನೋಡಿದರೆ ಅಲ್ಲಿ ಫೈರಿಂಗ್ ಶುರುವಾಗಿದ್ದೆ ಈ ಫ್ರೆಂಡ್ಶಿಪ್ ಗೇಟ್ನಿಂದ. ಹಾಗಾದರೆ ಅಲ್ಲಾಗಿರೋದೇನು, ಆಗುತ್ತಾ ಇರೋದೇನು, ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಸೇನಾ ನಾಯಕನನ್ನ CDF ಮಾಡೋ ಆದೇಶಕ್ಕೆ ಅಂತೂ ಇಂತೂ ಸಹಿ ಬಿದ್ದಿದೆ. ಅದರ ಬೆನ್ನಲ್ಲೇ ಸೇನೆಯ ಒಳಗೆ ಒಂದು ಬಂಡಾಯದ ಕಿಡಿ ಕೂಡ ಏಳ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅಲ್ಲಿ ಹೊಸ ಬಂಕರ್ ಬಾಯ್ ಆಗೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದ ಲೆಫ್ಟಿನೆಂಟ್ ಜನರಲ್ ನೌಮನ್ ಜಕಾರಿಯಾ ಈಗ ಆಸಿಮ್ ವಿರುದ್ಧ ತೊಡೆ ತಟ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದೇ ಸಂದರ್ಭದಲ್ಲಿ ಆಫ್ಘನಿಸ್ತಾನದ ಗಡಿಯಲ್ಲಿ ಮತ್ತೆ ಸಂಘರ್ಷ ಶುರುವಾಗಿದೆ. ಸ್ನೇಹಿತರೆ, ಈ ಡ್ಯುರಾಂಡ್ ಲೈನ್ ಬಗ್ಗೆ ನಿಮಗೆ ಗೊತ್ತಿಲ್ಲದ್ದೇನಿಲ್ಲ. ಅದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ. ಅದರ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನ ಇನ್ನೂ ಒಮ್ಮೆ ನೋಡಬಹುದು. ಇಲ್ಲಿ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ ಬ್ರಿಟಿಷರು ಭಾರತದಲ್ಲಿದ್ದ ಕಾಲದಲ್ಲಿ ಒಂದು ಗೆರೆ ಎಳೆದ್ರು. ಇದು ಇನ್ನು ಮುಂದೆ ನಮಗೂ ನಿಮಗೂ ಗಡಿ ಅಂತ ಹೇಳಿದ್ರು. ಅದವತ್ತಿಗೆ ಆಫ್ಘನರಿಗೆ ಇಷ್ಟ ಇರಲಿಲ್ಲ. ಯಾಕೆಂದ್ರೆ ಅಲ್ಲಿ ಪಶ್ತೂನಿ ಜನಾಂಗ ಎರಡೂ ಕಡೆಯ ಗಡಿಯ ಕಾರಣಕ್ಕೆ ವಿಭಜನೆಗೊಳ್ತಾ ಇತ್ತು. ಆದರೂ ಅವತ್ತಿಗೆ ಆಫ್ಘನಿಸ್ತಾನ ಅದನ್ನ ಸಹಿಸಿಕೊಂಡು ಸುಮ್ಮನಾಯಿತು. ಆನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಪಾಕಿಸ್ತಾನ ವಿಭಜನೆ ಆಯಿತು. ಆಗ ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನಗಳ ನಡುವೆ ಗಡಿ ಹಂಚಿಕೆಯ ಅಧಿಕೃತ ಒಪ್ಪಂದವೊಂದು ಆಗಬೇಕಿತ್ತು. ಆದರೆ ಪಾಕಿಗಳ ಗಮನ ಭಾರತದ ಕಡೆಗೆ ಹೆಚ್ಚಿತ್ತು. ಹೀಗಾಗಿ ಆಫ್ಘನಿಸ್ತಾನ ಏನಿದೆ ನಮ್ಮದೇ ಉಮ್ಮ, ನಾವು ಬ್ರದರ್ಗಳು ಅಂದ್ಕೊಂಡು ಪಾಕಿಸ್ತಾನ ಸುಮ್ಮನಾಯಿತು. ಆದರೆ ಆಫ್ಘನಿಸ್ತಾನ ಸುಮ್ಮನಾಗಲಿಲ್ಲ. ಅವರೇ ಡ್ಯುರಾಂಡ್ ಲೈನ್ ಅನ್ನ ನಾವು ಒಪ್ಪೋದಿಲ್ಲ, ಸಿಂಧೂ ನದಿಯವರೆಗಿನ ಅಷ್ಟೂ ಭೂಪ್ರದೇಶ ಆಫ್ಘನಿಸ್ತಾನನೇ, ಆಮೇಲಿನದು ಹಿಂದೂಸ್ತಾನ, ಅದರ ಮಧ್ಯೆ ಪಾಕಿಸ್ತಾನ ಅಂತ ಏನಾದರೂ ಇದ್ದರೆ ಅದು ಈ ಪಂಜಾಬ್ ಮಾತ್ರ ಇರಬಹುದು ಅಂತ ಹೇಳೋದಕ್ಕೆ ಶುರು ಮಾಡಿದರು. ಈ ಮಧ್ಯೆ ಪಶ್ತೂನಿಸ್ತಾನದ ಕನಸು ಕೂಡ ಅಲ್ಲಿ ಶುರುವಾಯಿತು. ಎಲ್ಲೆಲ್ಲಿ ಪಶ್ತೂನಿ ಜನ ಇದ್ದಾರೋ ಆ ಎಲ್ಲ ಭೂಪ್ರದೇಶಗಳನ್ನು ಸೇರಿಸ್ಕೊಂಡು ಪಶ್ತೂನಿಸ್ತಾನ ಮಾಡಬೇಕು ಅನ್ನೋ ಪಶ್ತೂನ್ ನ್ಯಾಷನಲಿಸಂ ಐಡಿಯಾನ ಅಲ್ಲಿ ಬಿತ್ತಲಾಯಿತು. ಆನಂತರ ಆಫ್ಘನಿಸ್ತಾನದ ಪರಿಸ್ಥಿತಿ ಕೂಡ ನಾನಾ ಕಾರಣಗಳಿಂದ ಚಿಂತಾಜನಕ ಆಗ್ತಾ ಹೋಯಿತು. ರಷ್ಯಾ, ಅಮೆರಿಕ, ತಾಲಿಬಾನ್ ಹೀಗೆ ನಾನಾ ರೀತಿಯ ಆಡಳಿತಗಳ ನಡುವೆ ಆಫ್ಘನಿಸ್ತಾನ ನಲುಗುತ್ತಾ ಇರುವಾಗ ಪಾಕಿಸ್ತಾನ ತನ್ನ ಡ್ಯುರಾಂಡ್ ಲೈನ್ಗೆ ಬೇಲಿ ಸುತ್ತಕೊಂಡು ಅದನ್ನು ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಬಂತು. ಆದರೆ ವಿವಾದ ಮಾತ್ರ ಬಗೆಹರಿಲಿಲ್ಲ. ಈಗಲೂ ಕೂಡ ಈ ಡ್ಯುರಾಂಡ್ ಲೈನ್ ಅನ್ನು ತಾಲಿಬಾನಿಗಳು ಅಧಿಕೃತ ಗಡಿ ಅಂತ ಒಪ್ಪುತ್ತಾ ಇಲ್ಲ. ಶುಕ್ರವಾರ ರಾತ್ರಿ ಮತ್ತೆ ಸಂಘರ್ಷ ಶುರುವಾಗಿರೋದು ಇದೇ ಡ್ಯುರಾಂಡ್ ಲೈನಲ್ಲಿ. ಇನ್ನು ಈ ಡ್ಯುರಾಂಡ್ ಲೈನಲ್ಲಿ 2 ಪ್ರಮುಖ ಕ್ರಾಸಿಂಗ್ ಗೇಟ್ಗಳಿವೆ. ಅದರಲ್ಲಿ ಒಂದು ತೋರ್ಖಾಮ್, ಎರಡನೆಯದ್ದು ಸ್ಪಿನ್ ಬಾಲ್ಡೋಕ್. ಈ ಸ್ಪಿನ್ ಬಾಲ್ಡೋಕ್ ಗಡಿಯಲ್ಲಿ ಪಾಕಿಸ್ತಾನದ ಕಡೆ ಇರೋ ಭಾಗನ ಚಮನ್ ಅಂತ ಕರೀತಾರೆ. ಶುಕ್ರವಾರ ಸಂಘರ್ಷ ಶುರುವಾಗಿರೋದು ಇದೇ ಚಮನ್ ಸ್ಪಿನ್ ಬಾಲ್ಡೋಕ್ ಅಲ್ಲಿ. 2003ರಲ್ಲಿ ಪಾಕಿಸ್ತಾನ ಒಂದು ಎತ್ತರದ ಗೇಟ್ ಅನ್ನು ನಿರ್ಮಾಣ ಮಾಡ್ತು. ಅದಕ್ಕೆ ಫ್ರೆಂಡ್ಶಿಪ್ ಗೇಟ್ ಅನ್ನೋ ಹೆಸರನ್ನು ಕೊಡಲಾಯಿತು. ಅವತ್ತಿಗೆ ಆಫ್ಘನಿಸ್ತಾನದಲ್ಲಿ ಅಮೆರಿಕಾದ ನೆರಳಲ್ಲೊಂದು ಕೈಗೊಂಬೆ ಸರ್ಕಾರ ನಡೀತಿತ್ತು. ಹೀಗಾಗಿ ಪಾಕಿಸ್ತಾನ ಹಾಗೂ ಆಫ್ಘನ್ ನಡುವಿನ ಸಂಬಂಧಗಳು ತುಂಬಾ ಚೆನ್ನಾಗಿ ಅಂತ ಅಲ್ಲದೆ ಇದ್ರು ತೀರಾ ಕೆಟ್ಟದಾಗೇನಿರಲಿಲ್ಲ. ಆ ದಿನಗಳಲ್ಲಿ ನಿರ್ಮಾಣವಾಗಿದ್ದ ಗೇಟ್ ಅದು. ಕಳೆದ ವರ್ಷ ಈ ಚಮನ್ ಗೇಟ್ ಮತ್ತು ಗಡಿಯನ್ನು ಕೂಡ ಆಫ್ಘನಿಸ್ತಾನದ ತಾಲಿಬಾನ್ ಪಡೆಗಳು ಆಕ್ರಮಿಸಿಕೊಂಡು ಕೂತಿದ್ವು. ಆ ನಂತರ ಸಂಧಾನ ಆಯಿತು, ಅವರು ಹಿಂದಕ್ಕೂ ಸರಿದ್ರು. ಇನ್ನು ಈಗ ಶುಕ್ರವಾರ ರಾತ್ರಿ ಪಾಕಿಸ್ತಾನದ ಸೇನಾಪಡೆ ಈ ಫ್ರೆಂಡ್ಶಿಪ್ ಗೇಟ್ ಬಳಿ ಫೆನ್ಸಿಂಗ್ ಅನ್ನ ರಿಪೇರಿ ಮಾಡ್ತಾ ಇತ್ತಂತೆ. ಅದನ್ನ ಗಡಿಯ ಮತ್ತೊಂದು ಬದಿಯಲ್ಲಿರುವ ಆಫ್ಘನ್ ಪ್ರಜೆಗಳು ಪ್ರಶ್ನೆ ಮಾಡಿದ್ದಾರೆ. ಇದು ವಿವಾದಿತ ಪ್ರದೇಶ, ಅಲ್ಲಿ ಫೆನ್ಸಿಂಗ್ ರಿಪೇರಿನ ಯಾಕೆ ಮಾಡ್ತಾ ಇದ್ದೀರಾ, ಅದೆಲ್ಲ ಮಾಡಬೇಡಿ, ನಡೀರಿ ಅಂತ ಪಾಕಿಸ್ತಾನದ
ಸೈನಿಕರನ್ನ ಆಫ್ಘನ್ ನಾಗರಿಕರು ಗದರಿದ್ದಾರೆ. ಮಾತಿಗೆ ಮಾತು ಬೆಳೀತು. ಪಾಕಿಸ್ತಾನಿ ಸೈನಿಕರು ಈ ನಾಗರಿಕರ ಮೇಲೆ ಗ್ರನೇಡ್ ದಾಳಿ ಮಾಡಿದ್ರು. ಇದು ಗೊತ್ತಾದ ಕೂಡಲೇ ಅಲ್ಲಿಗೆ ಆಫ್ಘನಿಸ್ತಾನದ ಗಡಿ ಭದ್ರತಾ ಪಡೆಗಳ ಯೋಧರು ಬಂದರು. ಅವರನ್ನು ನೋಡಿ ಪಾಕಿಸ್ತಾನಿ ಸೈನಿಕರು ಫೈರಿಂಗ್ ಅನ್ನ ಶುರು ಮಾಡಿದ್ರು. ತಕ್ಷಣ ಆಫ್ಘನಿಸ್ತಾನದ ಸೇನೆ ಕೂಡ ಫೈರಿಂಗ್ ಓಪನ್ ಮಾಡಿತು. ಅಲ್ಲಿ ಪರಸ್ಪರ ಆರ್ಟಿಲರಿ ಗನ್ಗಳಿಂದ ಎರಡೂ ಕಡೆಯವರು ಶೆಲ್ಲಿಂಗ್ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದ ಡ್ರೋನುಗಳು ಹಾರಾಡಿವೆ, ಅವು ಒಂದಷ್ಟು ಬಾಂಬಿಂಗ್ ಮಾಡಿವೆ. ಆಫ್ಘನಿಸ್ತಾನ ಕೂಡ ಆರ್ಟಿಲರಿ ಮೋರ್ಟಾರ್ಸ್ ಅನ್ನು ಬಳಸಿ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಹೋಗಿದೆ. ಅಲ್ಲಿ ಸುಮಾರು 5 ತಾಸುಗಳ ಕಾಲ ಶೆಲ್ಲಿಂಗ್ ನಡೀತು ಅಂತ ಹೇಳ್ತಾ ಇದ್ದಾರೆ. ಆ ದಾಳಿಲಿ ಆಫ್ಘನಿಸ್ತಾನ ಪಾಕಿಸ್ತಾನದ ಸೇನಾ ಪೋಸ್ಟುಗಳನ್ನು ಟಾರ್ಗೆಟ್ ಮಾಡಿಕೊಂಡಿದೆ. ಸುಮಾರು 9 ಮಂದಿ ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾಗಿದ್ದಾರೆ. 2 ಪಾಕ್ ಸೈನಿಕರು ಆಫ್ಘನ್ ತಾಲಿಬಾನಿಗಳ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಈ ದಾಳಿಯ ಸಂದರ್ಭದಲ್ಲಿ ಆಫ್ಘನಿಸ್ತಾನದ ಸೇನೆ ಪಾಕಿಸ್ತಾನದ ಈ ಫ್ರೆಂಡ್ಶಿಪ್ ಗೇಟ್ ಮೇಲೆ ಕೂಡ ಶೆಲ್ಲಿಂಗ್ ಅನ್ನ ಮಾಡಿದೆ. ಈಗ ಅದರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಒಂದ್ಸರಿ ನೀವು ಕೂಡ ನೋಡ್ಬಿಡಿ. ಇನ್ನು ಆಫ್ಘನಿಸ್ತಾನದ ಜೊತೆ ಪಾಕಿಸ್ತಾನಕ್ಕೊಂದು ಸಂಧಾನವನ್ನು ಮಾಡಿಸೋದಕ್ಕೆ ಅಮೆರಿಕ ಮತ್ತು ಅಮೆರಿಕ ಬೆಂಬಲಿತ ದೇಶಗಳೆಲ್ಲ ಪ್ರಯತ್ನ ಮಾಡಿ ವಿಫಲ ಆಗಿವೆ. ಕತಾರಲ್ಲಿ ಒಂದು ಸಂಧಾನದ ಮಾತುಕತೆ ಆಯಿತು, ಅದು ಫಲ ಕೊಡಲಿಲ್ಲ. ಟರ್ಕಿಯಲ್ಲಿ 2 ಸುತ್ತಿನ ಮಾತುಕತೆಗಳಾದವು, ಯಾವ ಉಪಯೋಗನೂ ಆಗಲಿಲ್ಲ. ಕಡೆಗೆ ಸೌದಿ ಅರೇಬಿಯಾ ತಾನೂ ಕೂಡ ಪಾಕಿಸ್ತಾನದ ಪರ ಆಫ್ಘನ್ ತಾಲಿಬಾನಿಗಳ ಜೊತೆ ಮಾತಾಡೋ ಪ್ರಯತ್ನವನ್ನು ಮಾಡಿತು. ರಿಯಾದ್ದಲ್ಲಿ 2 ದಿನಗಳ ಹಿಂದೆ ನಡೆದ ಆ ಸಭೆ ಕೂಡ ವಿಫಲ ಆಯಿತು. ಈಗ ಚೈನಾ ಅಲ್ಲಿ ಸಂಧಾನದ ಮಾತುಕತೆಗೆ ಬರುವುದು ಬಾಕಿ ಇದೆ. ಆದರೆ ಚೈನಾ ಪಾಕಿಸ್ತಾನದ ಪರ ಆಫ್ಘನ್ ಜೊತೆ ಮಾತಾಡೋದು ಡೌಟೆ. ಯಾಕೆಂದರೆ ಆಫ್ಘನಿಸ್ತಾನದಲ್ಲಿ ಅಮೆರಿಕ ಮತ್ತೆ ಬಂದು ಕೂತ್ಕೊಳ್ಳಿ ಅಂತ ಪಾಕಿಸ್ತಾನ ಬಯಸ್ತಾ ಇದೆ. ಹಾಗೇನಾದರೂ ಆದರೆ ಅಲ್ಲಿ ಚೈನಾದ ಆಸೆಗಳು, ಹೂಡಿಕೆಗಳು, ಮುಂದಿನ ಯೋಜನೆಗಳ ಕನಸುಗಳು ಎಲ್ಲ ಕೂಡ ಕಮರಿ ಹೋಗುತ್ತವೆ. ಅಮೆರಿಕ ಅಲ್ಲಿನ ಬಾಗ್ರಾಮ್ಗೆ ಬರೋದನ್ನು ಚೈನಾ, ರಷ್ಯಾ, ಭಾರತ ಕೂಡ ಇಷ್ಟಪಡೋದಿಲ್ಲ. ಹೀಗಾಗಿ ಚೈನಾ ಇಲ್ಲಿ ಪಾಕಿಸ್ತಾನದ ಪರ ತಾಲಿಬಾನಿಗಳ ಜೊತೆ ಕೂತು ಮಾತಾಡೋದು ಡೌಟೆ. ಆದರೂ ಜಿಯೋಪೊಲಿಟಿಕ್ಸಲ್ಲಿ 2x2 4 ಆಗಬೇಕು ಅಂತೇನಿಲ್ಲ, ಅಲ್ಲಿ ಏನು ಬೇಕಾದರೂ ಆಗಬಹುದು. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಆಫ್ಘನಿಸ್ತಾನದ ಜೊತೆ ಕಾದಾಡೋ ಶಕ್ತಿ ಕೂಡ ಪಾಕಿಸ್ತಾನಕ್ಕಿಲ್ಲ. ಯಾಕೆಂದರೆ ಆಫ್ಘನ್ನಲ್ಲಿ ಬರೀ ಸೇನೆ ಮಾತ್ರ ಅಲ್ಲ, ಗಡಿಯಲ್ಲಿನ ಸಣ್ಣ ಸಣ್ಣ ಅಸಂಘಟಿತ ಬಂದೂಕುಧಾರಿಗಳು ಕೂಡ ಪಾಕಿಸ್ತಾನದ ವಿರುದ್ಧ ದಾಳಿಗೆ ನಿಂತು ಬಿಡ್ತಾರೆ. ಅದರ ಜೊತೆ ಟಿಟಿಪಿ ನಿರಂತರವಾಗಿ ಪಾಕಿಸ್ತಾನದ ಒಳಗಿಂದಲೇ ಅಲ್ಲಿನ ಸೇನೆಯ ಮೇಲೆ ದಾಳಿ ಮಾಡ್ತಾ ಹೋಗುತ್ತೆ. ಪಾಕಿಸ್ತಾನದ ಸೇನೆ ಆಫ್ಘನ್ ಗಡಿಗಳನ್ನು ತಲುಪುವ ಹೊತ್ತಿಗೆ ತನ್ನ ನೆಲದಲ್ಲೇ ದಾಳಿಗೀಡಾಗಬೇಕಾದ ಪರಿಸ್ಥಿತಿಯಲ್ಲಿದೆ. ಇನ್ನು ಸೇನೆಯಲ್ಲಿ ಕೂಡ ದೊಡ್ಡ ಉತ್ಸಾಹ ಏನು ಕಂಡು ಬರ್ತಾ ಇಲ್ಲ. ಅಲ್ಲಿನ ಆಡಳಿತ ಇಮ್ರಾನ್ ಖಾನ್ ಅವರನ್ನ ಜೈಲಿಗೆ ತಳ್ಳಿದ ನಂತರ ಸೇನೆಯಲ್ಲಿನ ಪಠಾಣರು ಸಿಟ್ಟು ಮಾಡಿಕೊಂಡಿದ್ದಾರೆ. ಇನ್ನು ಟಿಟಿಪಿಯ ಸಿದ್ಧಾಂತಗಳನ್ನು ಬೆಂಬಲಿಸೋ ಸಾಕಷ್ಟು ಜನ ಸೇನೆಯಲ್ಲಿದ್ದಾರೆ. ಪಾಪ ಅವರೆಲ್ಲ ಮದರಸಾಗಳಲ್ಲೇ ಕಲಿತು ಬಂದವರು. ಈ ಮದರಸಾದ ಶಿಕ್ಷಣ ಯಾವತ್ತೂ ಕೂಡ ದೇಶ ಮೊದಲು ಅಂತ ಹೇಳೋದೇ ಇಲ್ಲ, ಅದು ಮತ ಮೊದಲು, ಇಸ್ಲಾಂ ಮೊದಲು ಅಂತ ಹೇಳ್ಕೊಡುತ್ತೆ. ಸೊ ಟಿಟಿಪಿ ಹೇಳ್ತಾ ಇರೋ ಇಸ್ಲಾಮನ್ನೇ ಮದರಸಾಗಳಲ್ಲೂ ಹೇಳ್ಕೊಟ್ಟಿದ್ದು. ಹೀಗಾಗಿ 7ನೇ ಶತಮಾನದ ಶರಿಯಾ ಕಾನೂನುಗಳು ಜಾರಿಯಾಗಬೇಕು ಅಂತ ಬಯಸುವ ಟಿಟಿಪಿಯ ಬೇಡಿಕೆಯಲ್ಲಿ ತಪ್ಪೇನಿದೆ? ಅವರ ವಿರುದ್ಧ ಯಾಕೆ ನಾವು ಗುಂಡು ಹಾರಿಸಬೇಕು? ನಮ್ಮದೇ ಉಮ್ಮ, ನಮ್ಮದೇ ಬ್ರದರ್ಸ್ನ ನಾವು ಯಾಕೆ ಕೊಲ್ಲಬೇಕು ಅಂತ ಪಾಕಿಸ್ತಾನದ ಸೈನಿಕರು ಕೇಳ್ತಾ ಇದ್ದಾರೆ. ಹೀಗಾಗಿ ಸೇನಾಧಿಕಾರಿಗಳ ಮಾತನ್ನು ಕೂಡ ಅಲ್ಲಿ ಸಾಕಷ್ಟು ಸೈನಿಕರು ಕೇಳ್ತಾ ಇಲ್ಲ. ಇನ್ನು ಪಕ್ಕದ ಬಲೂಚಿಸ್ತಾನದಲ್ಲಿ ಕೂಡ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನು ಕಾಣ್ತಾ ಇಲ್ಲ. ಅಲ್ಲಿ ಸಾಕಷ್ಟು ಬಲೂಚಿ ಸೈನಿಕರು ಪಾಕಿಸ್ತಾನದ ಸೇನೆಗೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಅವರು ಬಲೂಚ್ ಪ್ರತ್ಯೇಕತೆಗಾಗಿ ಹೋರಾಡ್ತಾ ಇರೋ ಪಡೆಗಳ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಬಲೂಚಿಗರ ಮೇಲೆ ಪಾಕಿಸ್ತಾನ ಮಾಡ್ತಾ ಇರೋ ನಿರಂತರ ದೌರ್ಜನ್ಯ. ನಾವು ಪಂಜಾಬಿಗಳ ಮಾತು ಕೇಳ್ಕೊಂಡು ನಮ್ಮದೇ ಜನರ ಮೇಲೆ ಗುಂಡು ಹಾರಿಸಬೇಕಾ ಅನ್ನೋದು ಬಲೂಚ್ ಸೈನಿಕರು ಕೇಳ್ತಾ ಇರೋ ಪ್ರಶ್ನೆ. ಇನ್ನು ಬಲೂಚ್ ಲಿಬರೇಷನ್ ಆರ್ಮಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಅವರು ಬಲೂಚಿಸ್ತಾನದಲ್ಲಿ ನಿರಂತರವಾಗಿ ಸೈನಿಕರನ್ನ ಟಾರ್ಗೆಟ್ ಮಾಡ್ಕೊಂಡು ಕೊಂದು ಹಾಕ್ತಾ ಇದ್ದಾರೆ. ಹಾಗೆ ಕೊಲ್ಲುವಾಗ ಕೂಡ ಪಂಜಾಬಿಗಳನ್ನ ಹುಡುಕಿ ಕೊಲ್ತಾರೆ. ಬಲೂಚಿಗಳಿದ್ರೆ ಬುದ್ಧಿ ಹೇಳಿ ಬಿಟ್ಟು ಕಳುಹಿಸ್ತಾ ಇದ್ದಾರೆ. ಇದು ಕೂಡ ಸೇನೆಯಲ್ಲಿನ ಬಲೂಚಿಸ್ತಾನಿಗಳು ಪಾಕಿಸ್ತಾನದ ವಿರುದ್ಧ ತಿರುಗಿ ಬೀಳೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಶುಕ್ರವಾರ ಒಂದು ಕಡೆ ಚಮನ್ ಗಡಿಯಲ್ಲಿ ಆಫ್ಘನ್ ತಾಲಿಬಾನಿಗಳು ಪಾಕಿಸ್ತಾನಿ ಸೇನೆಯನ್ನು ಚಚ್ಚುತ್ತಾ ಇದ್ರೆ, ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿನ ಗ್ವದಾರ್ ಬಂದರಿನ ಸಮೀಪನೇ ಇರೋ ಜಿವಾನಿಯಲ್ಲಿ ಪಾಕಿಸ್ತಾನದ ಕೋಸ್ಟಲ್ ಗಾರ್ಡ್ಸ್ ಪಡೆಗಳ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿ ಮಾಡಿದೆ. ಅಲ್ಲಿ ಸ್ಥಳೀಯ ತೈಲ ವ್ಯಾಪಾರಿಗಳನ್ನು ಹೆದರಿಸಿ ಪಾಕಿಸ್ತಾನದ ಕೋಸ್ಟಲ್ ಗಾರ್ಡ್ಸ್ ಡೀಸೆಲ್ಲು ಹಾಗೂ ಪೆಟ್ರೋಲ್ ಕಿತ್ಕೊಂಡು ಹೋಗ್ತಾರಂತೆ.
ಸೇನೆಯ ವಾಹನಗಳಿಗೆ ಇಂಧನ ತುಂಬೋದಕ್ಕೆ ಕೂಡ ಸಾಧ್ಯವಾಗದ ದರಿದ್ರ ಪರಿಸ್ಥಿತಿ ಪಾಕಿಗಳದ್ದು. ಹೀಗೆ ಕಿತ್ಕೊಂಡು ಹೋದ ತೈಲವನ್ನ ಕೋಸ್ಟ್ ಗಾರ್ಡ್ಸ್ ಕಚೇರಿಯ ಗೋದಾಮಲ್ಲಿ ಸ್ಟಾಕ್ ಇಟ್ಟಿರ್ತಾರೆ ಮತ್ತು ತಮ್ಮ ವಾಹನಗಳಿಗೆ ಹಡಗುಗಳಿಗೆ ಅದನ್ನೇ ಬಳಸ್ತಾರೆ. ಶುಕ್ರವಾರ ಬಲೂಚಿಸ್ತಾನದ ಪಡೆಗಳು ಈ ಗೋದಾಮಿನ ಮೇಲೆ ದಾಳಿ ಮಾಡಿ ಅಲ್ಲಿ ಸ್ಟಾಕ್ ಮಾಡಿದ್ದ ಅಷ್ಟೂ ಇಂಧನಕ್ಕೆ ಬೆಂಕಿ ಹಚ್ಚಿವೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಬಲೂಚಿಸ್ತಾನದ ಯಾವ ಲಾರಿ ಟ್ಯಾಂಕರ್ ಡ್ರೈವರ್ಗಳು ಕೂಡ ಪಾಕಿಸ್ತಾನಿ ಸೇನೆಗೆ ಸಹಾಯ ಮಾಡಬಾರದು. ನಮ್ಮ ಜನರನ್ನ ದೋಚೋದಕ್ಕೆ ಯಾರಾದರೂ ನಮ್ಮವರೇ ಪಾಕಿಗಳಿಗೆ ಸಹಾಯ ಮಾಡಿದರೆ ಅವರನ್ನು ಕೂಡ ನಾವು ಸುಮ್ಮನೆ ಬಿಡುವುದಿಲ್ಲ ಅಂತ ಬಲೂಚ್ ಲಿಬರೇಷನ್ ಯೋಧರು ತಿಳಿಸಿದ್ದಾರೆ. ಈ ದಾಳಿ ನಡೆದಿರೋದು ಗ್ವದಾರ್ ಬಂದರು ಅಂದ್ರೆ ಚೈನಾ ಆಸೆ ಪಟ್ಟು ಬಿಲಿಯಾಂತರ ಡಾಲರ್ ಹಣ ಖರ್ಚು ಮಾಡಿ ನಿರ್ಮಾಣ ಮಾಡ್ಕೊಂಡಿದೆಯಲ್ಲ ಗ್ವದಾರ್ ಬಂದರು, ಅದರ ಪಕ್ಕದಲ್ಲೇ. ಸೊ ಈಗೊಂದು ಕಡೆ ಆಫ್ಘನ್ ಗಡಿಯಲ್ಲಿ ಪಾಕಿಸ್ತಾನ ಸಮಸ್ಯೆಗೀಡಾಗ್ತಾ ಇದೆ, ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಅದೇ ರೀತಿಯ ಪರಿಸ್ಥಿತಿ ಮುಂದುವರಿತಾ ಇದೆ. ಸದ್ಯಕ್ಕೇನೋ ಆಫ್ಘನ್ ಗಡಿಯಲ್ಲಿ ಶೆಲ್ಲಿಂಗ್ ನಿಂತಿದೆ, ಆದರೆ ಅಲ್ಲಿನ ಸಂಘರ್ಷ ಸಂಪೂರ್ಣವಾಗಿ ಶಮನಗೊಂಡಿಲ್ಲ. ಅದು ಯಾವಾಗ ಬೇಕಾದರೂ ಗಡಿಯ ಯಾವ ಭಾಗದಲ್ಲಿ ಬೇಕಾದರೂ ಮತ್ತೆ ಶುರುವಾಗುವ ಸಾಧ್ಯತೆಗಳಿರುತ್ತವೆ. ಇದು ಗೆಳೆಯರೆ ಪಾಕ್ ಆಫ್ಘನ್ ನಡುವೆ ಮತ್ತೆ ಶುರುವಾಗಿರೋ ಸಂಘರ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.